गुलबर्गा सिटी के भोपाल तेगनूर विलेज के गांव के लोग एक मीडिया से बात करते हुए उन्होंने रिक्वेस्ट की है कि वहां के पीडीओ जो हैं बिल्कुल भी जितने भी वर्क हैं विलेज के वो बिल्कुल भी अंजाम नहीं दे रहे हैं। भोपाल तेगनूर विलेज के पीडीओ जो कि हैं उन्होंने वहां पर जितने भी पेंडिंग वर्क हैं अपने कॉन्स्टिट्यूंसी के उन्होंने उन सारे वर्क को ना करने की ठान ली है। यानी कि लोगों का कहना यह है कि वो कोई भी काम को अंजाम देने में राजी ही नहीं है। यानी कि हर एक काम को वो सीधे अंदाज में अगर हम कहें तो वो नज़रअंदाज कर रहे हैं। साथ लोकल इश्यूज़ को भी वो नज़रअंदाज करते हैं। वहाँ के लोगों ने डिस्ट्रिक्ट इंचार्ज मिनिस्टर से मुतालबा किया है कि जल्द से जल्द इन पर एक्शन ले और इन्हें डिसमिस करें। और ये अपने पीडीओ ऑफिस को भी टाइम पर नहीं आते हैं। हालांकि सारी चीज़ें टाइम पर करने की उन्होंने वादे किए थे मगर अपने वादों पर वो मुकम्मल नहीं उतर रहे हैं। अब तक कई सारे बिल्स पेंडिंग है पीडीओ ऑफिस में, वो उनको भी साइन कर उन्हें पास नहीं कर रहे हैं। ना कि कोई डेवलपमेंट कर रहे हैं, ना कोई चीज़ का सीधे तरीके से जवाब दे रहे हैं। और ख़ास करके आज के इस गर्मी के मौसम में पानी के इश्यूज़ को लेकर भी जब लोग जाते हैं तो वो नज़रअंदाज कर उन्हें जवाब नहीं देते कोई सवाल का। भोपाल तेगनूर के विलेज के लोगों की मांग है गवर्नमेंट से कि पीडीओ सूर्यकांत को जल्द से जल्द डिसमिस किया जाए। आइए देखते हैं इस पर लोगों का कहना है, आइए सुनते हैं। ಯಾವ ಕಡೆಯಿಂದ ಅವ್ರು ಯಾವ ಕಡೆಯಿಂದ ಬರ್ತಾರೋ ಅಂತೇಳಿ ಲೈವ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಏನು ಉದ್ಯೋಗ ಖಾತ್ರಿ ಕಡೆಯಿಂದ ಬರ್ತಾರೋ ಗುಲ್ಬರ್ಗ ಕಡೆಯಿಂದ ಬರ್ತಾರೋ ಅಂತ ನಿಮ್ಗೆ ಕನ್ಫರ್ಮ್ ಮಾಡಿ ತೋರಿಸ್ಲಾ ಸರ್ ನಿಮಗೆ? ನಾವು ಉದ್ಯೋಗ ಖಾತ್ರಿ ಹತ್ರ ಆಲ್ರೆಡಿ ಪ್ರೆಸೆಂಟ್ ಡ್ಯೂಟಿ ಮ್ಯಾಗ ಇದ್ದೀನಿ ಅಂತ ಯಾಕೆ ಹೇಳಿದ್ರು ಅವರು? ಅಲ್ರಿ ಡ್ಯೂಟಿ ಟೈಮ್ ಏನದ ಈಗ 11 ಡ್ಯೂಟಿ ಟೈಮ್ ಏನಾದ್ರು ಹೇಳ್ತೀರಿ? ಡ್ಯೂಟಿ ಟೈಮ್ ಹೇಳ್ತೀನಿ ಅಷ್ಟೇ. ಟೈಮ್ ಏನದ ಈಗ ಲಾಸ್ಟ್ ಟೈಮ್ ನೀವು ಶೋಕಾಸ್ ನೋಟಿಸ್ ಕೊಡ್ತೀನಿ ಅಂದ್ರೆ ಕೊಟ್ರಿ ಸರ್? ಈಗ ಕೊಡ್ರಿ ಸರ್. ಒಂದು ತಿಂಗಳ ಕಾಲಾವಕಾಶ ಕೊಡುವಂದ್ರಿ ಕೊಟ್ಟೆವು. ಒಂದೇ ವಾರದಾಗೆ ಇವ್ರು ಮತ್ತೆ ಅದೇ ಉಲ್ಟಾ ಕೆಲಸ ಮಾಡ್ತಾರೆ. ಬರೋದಿಲ್ಲ, ಹೇಳೋದಿಲ್ಲ, ಮಾತಾಡೋದಿಲ್ಲ. ಅದೇ ಒಂದು ವಾರ ಒಳಗೆ ಆಯ್ತಲ್ಲ ಸರ್. ಬಂದರು, ನೀವು ಬಂದ ತಕ್ಷಣ ಒಂದಿನ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಲ್ಲ, ಜನರಿಗೆ ರೆಸ್ಪಾನ್ಸ್ ಇಲ್ಲ, ಸದಸ್ಯರಿಗೂ ರೆಸ್ಪಾನ್ಸ್ ಇಲ್ಲ, ಅಧ್ಯಕ್ಷ ಉಪಾಧ್ಯಕ್ಷರು ಫೋನ್ ರಿಸೀವ್ ಮಾಡಲ್ಲ, ಯಾವುದೇ ಸಮಸ್ಯೆಗಳಿಗೂ ಸ್ಪಂದಿಸಲ್ಲ ಅವರು. ಇದು ಇವತ್ತಿಂದಲ್ಲ, ಸುಮಾರು ದಿನದ ನಡೀತಾ ಇದೆ. ಈಗ ಬೇಸಿಗೆ ಅಭಾವದಿಂದ ಈಗ ಎಲ್ರಿಗೂ, ಜನರಿಗೂ ನಮಗೂ ಎಲ್ರಿಗೂ ಕಷ್ಟ ಆಗ್ಯದ. ಈಗ ಒಂದು ವಾರ ಹಿಂದೆನೋ ತಾಲೂಕು ಅಧಿಕಾರಿಗಳಿಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಗಮನಕ್ಕೆ ತಂದೀವಿ. ಅವರು ಬಂದು ಪರಿಶೀಲನೆ ಮಾಡಿದ್ರೂ ಕೂಡ ಮತ್ತೆ ಬೇಜವಾಬ್ದಾರಿತನ ಮಾಡ್ತಾಯಿದ್ದಾರೆ. 15ನೇ ಹಣಕಾಸ್ದಾಗ ಕೆಲವೊಂದು ಕೆಲಸಗಳು ಮಾಡಿರ್ತೀವಿ, ಆ ಕೆಲಸ ಮಾಡಿದರೂ ಕೂಡ ಬಿಲ್ ಮಾಡ್ತಾಯಿಲ್ಲ. ಬಿಲ್ ಯಾಕೆ ಮಾಡ್ತಾಯಿಲ್ಲ ಅಂತ ನಾವು ಕೇಳಿದ್ರೆ ಸಾಯಂಕಾಲ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀವಿ, ನಾಳೆ ಮಾಡ್ತೀವಿ, ಸರ್ವರ್ ಇಲ್ಲ ಅಂತ ಅದು ಇದು ಎಲ್ಲ ಹೇಳಿದ್ರು. ನನ್ನ ಹತ್ರ ಅದು ರೆಕಾರ್ಡಿಂಗ್ ಕೂಡ ಇದೆ. ಇವಾಗ ಕೇಳಿದ್ರೆ ಏನು ಹೇಳ್ತಾರೆ, ಅಲ್ಲಿ ಕೆಲಸನೇ ಆಗಿಲ್ಲ, ಇವ್ರು ಬಿಲ್ ಮಾಡುವಂತೆ ಒತ್ತಡ ಮಾಡ್ತಾಯಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾನು ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ, ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ, ಅಲ್ಲಿ ಕೆಲಸನೇ ಆಗಿಲ್ಲ ಅಂದ್ರೆ ಬಿಲ್ ಮಾಡಬೇಡ್ರಿ, ಕಾನೂನು ಕ್ರಮ ತೊಗೊಳ್ರಿ ಮೇಲೆ. ನಾವು ಕೆಲಸ ತೋರಿಸ್ತೀವಿ, ಕೆಲಸ ಆಗಿರೋ ಕೆಲಸಗಳು ತೋರಿಸ್ತೀವಿ. ಇವ್ರು ತಡೆ ಹಿಡ್ದಾರಲ್ಲ, ಯಾಕೆ ತಡೆ ಹಿಡಿದ್ರು ಇವರು? ಕೆಲಸ ಆಗಿಲ್ಲ ಅಂತ ತಡೆ ಹಿಡ್ದಾರ ಅಂತ ಹೇಳ್ತಾ ಇದ್ದಾರಲ್ಲ ನಿಮ್ಮ ಮುಖಾಂತರ. ಕೆಲಸ ಆಗಿದ್ದು ನಿಮ್ಗೆ ತೋರಿಸ್ತೀವಿ ನಾವು, ನೀವು ನೋಡಿರಿ, ನೋಡಿ ಮೇಲೆ ಅಧಿಕಾರಿಗಳು ತಿಳಿಸ್ರಿ. ಅವಾಗ ನಾವು ಸುಳ್ಳು ಹೇಳ್ತಾ ಇದ್ದೋ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೋ ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ನಮ್ಮ ಪಂಚಾಯತಿಯನ್ನು ಡೆವಲಪ್ ಮಾಡ್ತಿಲ್ಲ ಅಂತ ನಾವು ಶಾಸಕರು ಕೂಡ ಫೋನ್ ಕರೆ ಮುಖಾಂತರ ಹೇಳಿವಿ. ಅವ್ರು ಆಯ್ತಪ್ಪ ನಾನು ಮಾತಾಡ್ತೀನಿ, ಪಿ ಡಿ ಅವ್ರಿಗೆ ಹೇಳ್ತೀನಿ ಅಂತೇಳಿ ಅವರು ಫೋನಲ್ಲಿ ಶಾಸಕರನ್ನು ಹೇಳಿದಾರೆ. ಹೇಳಿದ್ರು ಕೂಡ ಇವ್ರು ಯಾರಿಗೂ ಕೇರ್ ತೊಗೋತಾರೆ, ನಿರ್ಲಕ್ಷ್ಯತನ. ಯಾರೇ ಮಾಡಿದ್ರು ನಿರ್ಲಕ್ಷ್ಯತನ. ಯಾಕಂತಂದ್ರೆ ನಮ್ಮ ಹಿಂದೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಇದ್ದಾರೆ, ನಿಮ್ಮಂಥ ಅಧ್ಯಕ್ಷಗಳು ಎಷ್ಟು ಜನ ನೋಡಿದ್ದೀನಿ, ನಿಮ್ಮಂಥ ಮೆಂಬರ್ಗಳಿಗೆ ನಾನು ಸುಮಾರು ಮೆಂಬರ್ಗಳಿಗೆ ನೋಡಿದ್ದೀನಿ. ನನ್ನ ಎದುರ ನಡೆಯಲ್ಲ, ನೀವು ಯಾರು ಕೇಳೋರು ಅಂತ ಹೇಳ್ತಾ ಇದ್ದಾರೆ. ನೀವು ನನ್ನ ಮುಖಾಂತರ ಕೇಳೋಕ್ಕಿಂತ ಜನರಿಗೆ ಕೇಳ್ಬೋದು, ಸದಸ್ಯರಿಗೆ ಕೇಳ್ಬೋದು. ಸದಸ್ಯರೇ ಹೇಳ್ತಾರೆ, ಎಲ್ಲ ಊರು ಸದಸ್ಯರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಪ್ರತಿಯೊಬ್ಬರು ಅವ್ರ ಮುಖಾಂತರ ನೀವೇ ಕೇಳ್ಬೋದು, ಜನರಿಗೂ ಕೇಳ್ಬೋದು. ಊರಲ್ಲಿ ಕೆಲಸ ಆಗಿದಾವ ಇಲ್ಲ, ಕೆಲಸ ಮಾಡಿಸಿದ್ದೀವಿಲ್ಲ ಅಂತ ನೀವು ಜನರಿಗೂ ಕೇಳ್ಬೋದು. ನಮ್ಮ ಹತ್ರ ನಾವು ಕೇಳೋದಕ್ಕಿಂತ ನೀವು ಜನರಿಗೂ ಕೇಳ್ಬೋದಾಗಿಲ್ಲ. ಇನ್ನೊಂದು ಪಾಟೀಲ ವೆಂಕಟಗೌಡ ಸರ್, ಗ್ರಾಮ ಪಂಚಾಯತ್ ಸದಸ್ಯರು. ಅದಕ್ಕೆ ಊರಾಗ ಲೈಟಿನ ಸಮಸ್ಯೆ ಅದ ರೀ, ನೀರಿಂದು ಕೆಲಸ ಮಾಡಿ ಲೇಬರ್ಗಳು ಬಿಲ್ ಕೊಡ್ತಾ ಇರಲ್ಲ. ಈಗ ಅದು ಡ್ರೈನೇಜ್ ಬಿಟ್ಟರೆ ಸರ್, ಇದು ಕೆರೆಗೆ ಮಾಲ್ಗತ್ತಿ ಇದು ಹಳ್ಳ ಬರ್ತಲ್ಲ ರೀ, ಆ ಡ್ರೈನೇಜ್ ಪೂರ ನೀರು ಹೊಲಸು ಹೊಂಟವ್ರಿ. ಅದು ತೆಗಿಸಿ ಮತ್ತೊಂದು ಬೋರ್ ಹೊಡಿಸಿ ಮೋಟ್ರ್ ಹಾಕಬೇಕು. ಫೋನ್ ಅದ್ರ ಫೋನ್ ರಿಸೀವ್ ಮಾಡಲ್ಲ. ನಾವು ಜನರಿಗೆ ಮಾರಿ ತೋರ್ಸಪ್ಲೇ ಇಲ್ಲ ಸರ್ ಊರಾಗ. ಆ ನಮ್ಮ ಪರಿಸ್ಥಿತಿ ಆಗಿದೆ ನಮ್ಮದು. ಈಗ ಲೇಬರ್ಗಳಿಗೆ ಬಿಲ್ ಕೊಡ್ಲಿಕ್ಕೆ 9 ತಿಂಗಳ ದಿನ ಆಯ್ತು ಸರ್. ನಾವು ಕೆಲಸ ಜುಲೈದಾಗ ಕೆಲಸ ಮಾಡಿದ್ದೀವಿ. ಲೇಬರೇಜ್ ಕೆಲಸ ಮಾಡಿ ನಾವರೇ ಮಾಡಲ್ಲ, ಮೆಂಬರ್ ಮಾಡಪ್ಲೇ ಇಲ್ಲ, ಮಾಡೋಕ್ಕೂ ಬರಲ್ಲ ರೀ.
ಮತ್ತು ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾ ಮಾಡ್ಬಾರ್ದು ಸರ. ಸಿ ಎಸ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದೆ ಹೋಗಿ ಕೇಸಿಂದ. ಇವರೆಲ್ಲ ಇನ್ನು ನಮ್ಮ ಮಿನಿಸ್ಟ್ರುಗಳೆಲ್ಲ ನಮ್ಮ ಹಿಂದಾರ ಅಂತ ಯಾರು ಏನು ಮಾಡಪ್ಲಿಲ್ಲ ಅಂತ ಮಾತಾಡ್ತಾರೆ ಇವರು. ಈಗ ಏನಂತಾರೆ ಪಿ ಡಿ ಒ ಮೇಲೆ ಏನು ಆ್ಯಕ್ಷನ್ ಆಗುತ್ತಂತ? ಸಸ್ಪೆಂಡ್ ಮಾಡೋಕೆ ಸರ್ ಅವ್ರಿಗೆ, ಇದು ವರ್ಗಾವಣೆ ಮಾಡಲಿ.